ಮೊದಲ ಮಹಾಸ್ಪರ್ಧಿ ಮುಂದೆ ಬನ್ನಿ. ಗದೆಯ ಮುಟ್ಟಲು ಸಾಹಸವ ಅಸುರರೆಲ್ಲರೂ ಮಾಡಿದರು. ಗದೆಯ ಮುಂದಿನ ಮಹಾಸ್ಪರ್ಧಿ ಮುಂದೆ ಬನ್ನಿ. ಯತ್ನವು ನಿಷ್ಫಲವಾಯಿತು, ಎಲ್ಲವೂ ನಿಷ್ಫಲವಾಯಿತು ಎಲ್ಲವೂ. ಯಾರೂ ಇಲ್ಲವೇ ಇಲ್ಲಿ ಪವಿತ್ರ ಹೃದಯದವರು, ವಿಶ್ವದ ವಿಜಯವನ್ನು ಬಯಸದೆ ಈ ಗದೆಯ ಪ್ರಯೋಗವನ್ನು ಪರಹಿತಕ್ಕಾಗಿ ಮಾತ್ರ ಮಾಡುವವರು. ಇದೆಂತಹ ವಿಡಂಬನೆ ಪ್ರಭು! ಒಬ್ಬರಾದ ಮೇಲೆ ಒಬ್ಬರಂತೆ ಎಲ್ಲ ಯೋಧರು ಭಸ್ಮವಾಗುತ್ತಿದ್ದಾರೆ. ಯಾರಿಗೆ ಈ ದಿವ್ಯ ಗದೆಯನ್ನು ಪಡೆಯುವ ಕ್ಷಮತೆ ಇದೆಯೋ ಅವರು ಕತ್ತಲೆ ಕೋಣೆಯಲ್ಲಿದ್ದಾರೆ. ಈ ಸೃಷ್ಟಿ ಆಕರ್ಷಣೆಯ ನಿಯಮದಂತೆ ನಡೆಯುತ್ತದೆ ದೇವಿ. ಯಾವ ವಸ್ತುವನ್ನು ನೀವು ಪೂರ್ತಿ ಹೃದಯದಿಂದ ಬಯಸುತ್ತೀರೋ ಆ ವಸ್ತು ನಿಮ್ಮ ಬಳಿ ಬರಲು ಆತುರವಾಗಿರುತ್ತದೆ. ಈ ಮಾರುತಿ ಮತ್ತು ಗಧೆ ಒಟ್ಟಿಗೆ ಇಲ್ಲದಿದ್ದರೆ ಅಪೂರ್ಣ. ಮಾರ್ಗದಲ್ಲಿ ಬರುವ ಬಾಧೆಯನ್ನು ನಿವಾರಿಸಲು ಈ ವಿಷಯ ಮಾರುತಿಯನ್ನು ಪ್ರೇರೇಪಿಸುತ್ತಿದೆ. ಎಲ್ಲಿ ಸಿಕ್ಕಾಕೊಂಡ್ಬಿಟ್ರಿ ಮಾರುತಿ? ಮನ್ಸಲ್ಲಿ ಬಂದಿದ್ದು ಗದೆ, ಆದ್ರೆ ಇಲ್ಲಿ ಸಿಗ್ತಾ ಇದೆ ನಮ್ಗೆ ಒದೆ. ಹೇಗ್ ತಪ್ಪಿಸ್ಕೊಳ್ಳೋದಿಲ್ಲಿಂದ? ನೀನಾ? ನಾವು ನಿನ್ನ ಮರ್ತೇ ಬಿಟ್ಟಿದ್ವಿ. ನಮ್ಮ ಚಮತ್ಕಾರ ಬಾಲವೇ, ಈಗ ನೀನೇ ನಮ್ಮನ್ನ ರಕ್ಷಣೆ ಮಾಡಬೇಕು. ಈಗ ನಿಮ್ಮ ಸರದಿ ಮಹಾರಾಜ ಧೂಮಕೇತು, ಮುಂದೆ ಬನ್ನಿ. ಏನಾಯಿತು? ನಿಮ್ಮ ಮನದಲ್ಲಿ ಯಾವುದೇ ಪ್ರಕಾರ ಗೊಂದಲವಿದ್ದರೆ ನಾವು ಮುಂದಿನ ಸ್ಪರ್ಧೆಯನ್ನು ಕರೆಯಬಹುದೇ? ನಮ್ಮ ಮನದಲ್ಲಿ ಯಾವುದೇ ಗೊಂದಲವೂ ಇಲ್ಲ, ಯಾವುದೇ ಭಯವೂ ಇಲ್ಲ. ಆದರೆ ಸಂದೇಹ ಅವಶ್ಯವಾಗಿ ಇದೆ. ಇದು ನೀವು ರಚಿಸಿರುವ ಷಡ್ಯಂತ್ರ ಇರಬಹುದು ಎಂದು. ಪ್ರತಿ ವರ್ಷ ಈ ಗದೆಯನ್ನು ಪಡೆಯಲು ಹೋಗಿ ಎಷ್ಟೋ ಜನರಿಗೆ ಮೃತ್ಯು ಪ್ರಾಪ್ತಿಯಾಗಿದೆ. ಅಂತ ವಿಶೇಷ ಏನಿದೆ ಈ ಗದೆಯಲ್ಲಿ? ಈ ಪ್ರಕಾರ ವೀರರನ್ನು ಭೂಮಿಯಿಂದ ಮುಕ್ತ ಮಾಡುತ್ತಿರುವಿರಿ, ಏಕೆಂದರೆ ನಿಮ್ಮ ಸಹೋದರ ರಾವಣನ ರಾಜ್ಯ ಮಾತ್ರವಿರಬೇಕೆಂದು. ಶಾಂತಿ! ಯಕ್ಷರಾಜ, ನಾವು ನಿಮ್ಮ ಲೋಕವನ್ನು ಧ್ವಂಸ ಮಾಡಿಬಿಡುತ್ತೇವೆ. ಹಾಗೇನಾದರೂ ಇದ್ದರೆ ನಿಮ್ಮ ಬಲವನ್ನು ತೋರಿಸಿ. ಯಕ್ಷಗಣ ಆಕ್ರಮಣ! ಯಾಕೆ ಹೊಡೆದೆ ನನ್ಗೆ? ನಾನೆಲ್ಲ ಹೊಡೆದೆ? ಕನಸು ಕಾಣ್ತಿದ್ಯಾ? ನನಗೂ ಹೊಡೆಯೋಕ್ ಬರುತ್ತೆ. ಮಹಾರಾಜರಿಗೆ ಹೇಳಿ ಆಚೆ ಹಾಕಿಸ್ಬಿಡ್ತೀನಿ, ಮೂರ್ಖ. ಅಯ್ಯೋ, ಅಲ್ಲಿ ನೋಡ, ಅವ್ನು ಓಡೋಗ್ತಿದ್ದಾನೆ. ಏನ್ ನೋಡ್ತಿದ್ಯಾ? ಹೋಗಿ ಹಿಡಿ ಅವನ್ನ. ನೋಡ್ದ್ಯಾ ಬಾಲ, ನಮ್ ಗದೆ ಹೇಗ್ ಮಿಂಚ್ತಾ ಇದೆ ಅಂತ? ತಡೆಯಿರಿ, ತಡೆಯಿರಿ ಆ ಬಾಲಕನನ್ನು! ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ
ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ದುರ್ಗಾ ಸುರಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ. ಪ್ರತ್ಯಕ್ಷವಾದನು ಮಾರುತಿ ಗದೆಯೇ ಅವನ ಕೀರುತಿ. ನೋಡಿದರವರ ಮನಸ್ಸನು ಒಮ್ಮೆ ಚಕಿತಗೊಳಿಸುತ್ತ ಒಮ್ಮೆ ಚಕಿತಗೊಳಿಸುತ್ತ. ಜೈ ಶ್ರೀರಾಮ. ರಾಮ 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 ಹರಿ ಪುರುಷೋತ್ತಮನೇ ರಾಮ. ಹರಿ ಪುರುಷೋತ್ತಮನೇ ರಾಮ ಜೈ ರಘುವೀರ ರಾಮ. ಇಷ್ಟು ವರ್ಷಗಳಿಂದ ಆಗದಿದ್ದದ್ದು ಇಂದು ನೆರವೇರಿತು. ನೀವೆಲ್ಲ ಇಂದು ನಿಮ್ಮ ಕಣ್ಣುಗಳಿಂದ ಒಂದು ಐತಿಹಾಸಿಕ ಘಟನೆಯನ್ನು ನೋಡಿದ್ದೀರಿ. ಇವನೇ ಆ ನಿಸ್ವಾರ್ಥಿ ಯೋಧ. ಈ ಗದೆಯ ಪ್ರಯೋಗವನ್ನು ಹಿಂಸೆಗಾಗಿ ಅಲ್ಲ, ಲೋಕದ ಕಲ್ಯಾಣಕ್ಕಾಗಿ ಮಾಡುವನು. ನಮ್ಮ ಈ ಶಿವಗದೆಯ ಯೋಗ್ಯ ಅಧಿಕಾರಿ ನಮಗೆ ದೊರೆತು ಬಿಟ್ಟರು. ಈಗ ನೀವೆಲ್ಲ ಹೊರಡಬಹುದು. ನಾವು ನಿಮ್ಮನ್ನು ಗುರುತಿಸಲಾಗಲಿಲ್ಲ ಪ್ರಭು, ಕ್ಷಮಿಸಿ ಬಿಡಿ. ಇದರಲ್ಲಿ ಕ್ಷಮೆ ಕೇಳೋ ಅವಶ್ಯಕತೆ ಏನಿದೆ? ನೀವ್ ನಮ್ಮನ್ನ ಮೊದಲನೇ ಬಾರಿ ನೋಡಿದ್ದಲ್ವಾ? ಸತ್ಯ ಹೇಳಿದಿರಿ ಪ್ರಭು. ಮೊದಲ ಬಾರಿಯೇ ನಿಮ್ಮನ್ನು ನೋಡಿ ನಮಗೆ ಪರಮಾನಂದವಾಗಿದೆ. ಹೇ ಮಹಾದೇವ, ಶಿವರಾತ್ರಿಯ ಈ ಪವಿತ್ರ ದಿನದಂದೇ ನಿಮ್ಮ ಬಲದ ಸ್ವರೂಪದಲ್ಲಿ ದರ್ಶನ ನೀಡಿ ನಮ್ಮನ್ನು ಧನ್ಯರಾಗಿಸಿದಿರಿ. ಏನ್ ಯೋಚಿಸ್ತಿದ್ದೀರಾ ಯಕ್ಷರಾಜರೇ? ನಾವೀ ಗದೆನ ತಗೊಂಡು ಹೋಗ್ಬಹುದಾ? ಅದು ಈಗ ನಿಮ್ಮದೇ ಪ್ರಭು. ಧನ್ಯವಾದಗಳು. ನಮ್ಮಿಂದ ಯಾವ ಸೇವೆ ಆಗಬೇಕು ಹೇಳಿ. ಕೃಪೆ ಮಾಡಿ ನಮ್ಗೆ ಕಿಷ್ಕಿಂಧೆಗೆ ಹೋಗೋಕೆ ಮಾರ್ಗವನ್ನ ತೋರಿಸ್ಕೊಡಿ. ನಿಮ್ಮ ಆಜ್ಞೆಯಂತೆಯೇ ಆಗಲಿ. ಈ ದ್ವಾರದ ಆಚೆಗೆ ಕಿಷ್ಕಿಂಧವಿದೆ. ಎಂದಾದರೂ ನಮ್ಮ ಅವಶ್ಯಕತೆ ಇದ್ದರೆ ಕೃಪೆ ಮಾಡಿ ನಮ್ಮನ್ನು ಸ್ಮರಿಸಿ. ಧನ್ಯವಾದಗಳು ಯಕ್ಷರಾಜರೇ. ನಡಿರಿ ಗದೆ ಮಹಾರಾಜರೇ, ಸ್ವಲ್ಪ ನಿಮ್ಮ ಶಕ್ತಿಯನ್ನ ತೋರಿಸಿ. ಜೈ ಶ್ರೀರಾಮ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ರಾಮದೂತ ತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ. ಮಹಾವೀರ ವಿಕ್ರಮಿ ಕುಮತಿ ನಿವಾರ ಸುಮತಿಯ ಸಂಗಿ. ಶಂಕರ ರೂಪನೆ ಸರಿಸುತ್ತನೆ ತೇಜ ಪ್ರತಾಪನೆ ಜಗವಂದಿತನೆ. ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ಹಸ್ತದಿ ಧ್ವಜ ವಜ್ರವು ಕಂಗೊಳಿಸಿ ನಿನ್ನಯ ಹೃದಯದಿ ರಾಮನು ನೆಲೆಸಿ. ಶಂಕರ ರೂಪನೆ ಕೇಸರಿಸುತ್ತನೆ ತೇಜ ಪ್ರತಾಪನೆ ಜಗವಂದಿತನೆ. ಮಾರುತಿ
ಮಾರುತಿ, ಅಸಂಭವ. ಆ ಗದೆಯ ಕೇವಲ ಸ್ಪರ್ಶದಿಂದ ಮಹಾವೀರರೇ ಭಸ್ಮವಾಗುತ್ತಾರೆ. ಆದರೆ ಅದನ್ನು ಪಡೆದುಕೊಂಡು ಈ ಮಾಯಾವಿ ಜೀವಿ ಹೊರಗೂ ಸಹ ಬಂದಿದ್ದಾನೆ. ಮಾರುತಿ, ನಿಮ್ಗೇನೂ ಆಗಿಲ್ಲ ತಾನೆ? ಎಲ್ಲಿಯಾದ್ರೂ ಪೆಟ್ಟು ಬಿದ್ದಿದ್ಯಾ? ಮಾರುತಿ, ನಿಮ್ಮ ಆಶೀರ್ವಾದ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಗೇನೂ ಆಗೋದಿಲ್ಲ. ಮಾರುತಿ, ಮಹಾದೇವನ ವಿಶೇಷ ಕೃಪೆ ಇದೆ ನಿಮ್ಮ ಮೇಲೆ. ಸತ್ಯವನ್ನೇ ಹೇಳಿದ್ರೆ ಸ್ವಾಮಿ, ನಮ್ಮ ಪುತ್ರನನ್ನ ಮಹಾದೇವನೇ ರಕ್ಷಿಸಿದ್ದು. ಮಹಾದೇವನಿಗೆ ಧನ್ಯವಾದನ ಹೇಳಬೇಕು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಹರ ಹರ ಮಹಾದೇವ. ಸಾವಿನ ದರ್ಶನ ಆಗಿಬಿಟ್ಟಿತ್ತು ಅಣ್ಣ. ನನಗನಿಸಿತ್ತು ನೀವು ಈ ಗದೆಯಿಂದ ನಮ್ಮ ತಲೆಯನ್ನ ಹೋಳು ಮಾಡಿಬಿಡ್ತೀರಿ ಎಂದು. ಇಚ್ಛೆ ಅದೇ ಇತ್ತು. ಆದರೆ ದೌರ್ಭಾಗ್ಯಕ್ಕೆ ನೀನು ನನ್ನ ತಮ್ಮ. ಏನಾದರೂ ಕೆಲಸವಿದ್ದೆ? ಹೌದು ಅಣ್ಣ, ನಮ್ಮ ಎತ್ತಿನ ಗಾಡಿಗಳ ಪ್ರದರ್ಶನದ ಆಯೋಜಕರು ಬಂದಿದ್ರು. ಪ್ರತಿ ವರ್ಷದಂತೆ ಈ ವರ್ಷವೂ ಮುಖ್ಯ ಅತಿಥಿಯಾಗಿ ನೀವು ಅಲ್ಲಿಗೆ ಹೋಗ್ಬೇಕು ಅಣ್ಣ. ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರದೆಂದು ನೀನು ನನಗೆ ಹೇಳುವೆಯಾ? ಇಲ್ಲ ಅಣ್ಣ, ನಮ್ಮ ಮಾತಿನ ಅರ್ಥ ಅದಾಗಿರ್ಲಿಲ್ಲ. ನಾವು ಹೇಳ್ತಿದ್ದಿಷ್ಟೇ, ನಮ್ಮ ಪ್ರಜೆಗಳು ಜಾತ್ರೆಗೆ ಬರುವುದು ನಿಮ್ಮ ದರ್ಶನ ಸಿಗುತ್ತೆ ಎಂದು. ಅದಕ್ಕೋಸ್ಕರ ನಾವು ಹೋಗು, ಹೇಳು ಆಯೋಜಕರಿಗೆ ಮಹಾರಾಜ ವಾಲಿ ಆಗಮಿಸುತ್ತಿದ್ದಾರೆಂದು. ಧನ್ಯವಾದಗಳು ಅಣ್ಣ. ಅಣ್ಣ ಬಂದಾಗಿನಿಂದ ಅವರ ಹಾವಭಾವ ಬದಲಾಗಿದೆ. ಯಾವುದೋ ವಿಷಯಕ್ಕೆ ವಿಚಲಿತರಾಗಿದ್ದಾರೆ. ಒಂದು ಕಡೆ ನಮ್ಮ ಶತ್ರು ಆ ದಿವ್ಯ ಗದೆಯನ್ನು ಪ್ರಾಪ್ತಿ ಮಾಡಿಕೊಂಡು ಶಕ್ತಿಶಾಲಿಯಾಗಿದ್ದಾನೆ. ಆದರೆ ನಾವಿಲ್ಲಿ... ಮಹಾರಾಜ, ನಿಮ್ಮ ಅನುಮತಿ ಇದ್ದರೆ ನನ್ನ ಬಳಿ ಒಂದು ಉಪಾಯವಿದೆ. ಹೌದು ಮಹಾರಾಜ, ಆ ವಿಶಾಲ ವಿಭಜನೆಯ ಗೋಡೆಯ ಹಿಂದೆ ಒಬ್ಬ ಮಹಾರಾಕ್ಷಸನಿದ್ದಾನೆ. ಅವನ ಹೆಸರು ದುದುಂಬಿ. ಅವನು ತನ್ನ ಕ್ರೋಧ ಮತ್ತು ಮಾಂತ್ರಿಕ ಶಕ್ತಿಗೆ ಮಹಾವಿಖ್ಯಾತನಾಗಿದ್ದಾನೆ. ಅವನು ನಿಮ್ಮ ಕೆಲಸಕ್ಕೆ ಸೂಕ್ತನಾಗಿರುತ್ತಾನೆ ಮಹಾರಾಜ. ಒಬ್ಬ ಹಿಂಸಾತ್ಮಕ ರಾಕ್ಷಸ. ನಮ್ಮ ಮೇಲೆ ಸಂದೇಹವೂ ಬರುವುದಿಲ್ಲ ಮತ್ತು ಶತ್ರುವಿನ ವಿನಾಶ ಸಹ ಆಗುತ್ತದೆ. ನಾವು ಭೇಟಿಯಾಗುತ್ತೇವೆ ದುದುಂಬಿಯನ್ನು.
ಅದ್ಭುತ. ನಾವು ಇಲ್ಲಿವರೆಗೂ ಇಂಥ ಗದೆನ ಎಲ್ಲೂ ನೋಡಿಲ್ಲ. ಇದ್ರಲ್ಲಿ ಏನ್ ವಿಶೇಷತೆ ಇದೆ? ದಿವ್ಯ ಶಕ್ತಿ ಇದೆ ಇದ್ರಲ್ಲಿ. ನೋಡ್ಲಿಲ್ವಾ? ಒಂದು ದೊಡ್ಡ ಬಂಡೆಯನ್ನ ಒಂದೇ ಏಟಿಗೆ ಪುಡಿ ಪುಡಿ ಮಾಡ್ಬಿಡ್ತು. ಮಾರುತಿ, ನಾನು ಸಹ ಒಮ್ಮೆ ಪ್ರಯತ್ನ ಮಾಡಿ ನೋಡ್ತೀನಿ. ಅದಕ್ಕೆ ಯಾಕೆ ಸಂಕೋಚ ಪಡ್ತಿದ್ದೀರಾ? ನಮ್ಮ ಹತ್ರ ಇರೋ ವಸ್ತುಗಳು ಅದು ನಮ್ಮ ಗೆಳೆಯರಿಗೂ ಸೇರುತ್ತೆ. ತುಂಬಾ ಭಾರ ಇದೆ. ಈ ಕಡೆ ಬಾ, ನಾನ್ ಪ್ರಯತ್ನ ಪಡ್ತೀನಿ. ಮಾರುತಿ, ಇದನ್ನ ನಮ್ಮಿಂದ ಎತ್ತಕ್ಕಾಗ್ತಿಲ್ಲ. ನೀನೇ ಹೇಳು, ಇದನ್ನ ಹೇಗೆ ಎತ್ತೋದು ಅಂತ. ಜೈ ಶ್ರೀರಾಮ. ನೀನು ಇಷ್ಟು ಸುಲಭವಾಗಿ ಹೇಗೆತ್ತದೆ ಮಾರುತಿ? ನಿನ್ ಒಳಗಡೆ ಏನಾದ್ರೂ ದಿವ್ಯ ಶಕ್ತಿ ಬಂದಿಲ್ಲ ತಾನೆ? ಆ ದಿವ್ಯ ಶಕ್ತಿ ನಮ್ದಲ್ಲ, ಅದು ನಮ್ಮ ಪ್ರಭು ಶ್ರೀರಾಮನದ್ದು. ಜೈ ಶ್ರೀರಾಮ. ಮಾರುತಿ, ನಿಮ್ಮ ಸ್ನೇಹಿತರನ್ನ ಕರ್ಕೊಂಡು ಒಳಗಡೆ ಬನ್ನಿ. ನಿಮಗೋಸ್ಕರ ಏನ್ ತಂದಿದೀವಿ ನೋಡಿ. ನಮ್ಮ ಮೂಗು ಹೇಳ್ತಿದೆ, ಶುದ್ಧ ತುಪ್ಪದಿಂದ ಮಾಡಿರೋ ಲಾಡು. ಲಾಡು. ಅಮ್ಮ, ಎಲ್ಲಿ ಲಾಡು ಕೊಡಿ. ಕರ್ಕೊಂಡ್ ಬನ್ನಿ. ಎಷ್ಟು ಸುಂದರ ಮತ್ತು ಬಲಶಾಲಿಯಾಗಿದೆ ಈ ಎತ್ತು. ಇದು ನಮಗೋಸ್ಕರನಾ ಅಮ್ಮ? ಹೌದು. ಈ ಎತ್ತು ನಮ್ಮ ಪರಿವಾರದ ಕಡೆಯಿಂದ ಎತ್ತುಗಳ ಪ್ರದರ್ಶನದಲ್ಲಿ ಪಾಲ್ಗೊಳ್ಳುತ್ತೆ. ಅಂದ್ರೆ ಇದು ನಮ್ಮ ಮನೆ ಸದಸ್ಯ. ಪ್ರಣಾಮಗಳು ನಿಮಗೆ. ನಮ್ಮ ಹೆಸರು ಮಾರುತಿ. ನಿಮ್ಮ ಹೆಸರೇನು? ಇದಕ್ಕೆ ನಾಮಕರಣ ಮಾಡೇ ಇಲ್ಲ ಅನ್ಸುತ್ತೆ. ಮಾಡಿಲ್ಲ ಅಂದ್ರೆ ನಾವು ಮಾಡ್ತೀವಿ. ಇಂದಿನಿಂದ ನಿಮ್ಮ ಹೆಸರು ಮಂಗಲು. ಮಂಗ್ಳುಗೆ ನೀನ್ ಇಟ್ಟಿರೋ ಹೆಸರು ತುಂಬಾ ಇಷ್ಟ ಆಯ್ತು. ಅಂದ್ರೆ ಮಂಗ್ಳು, ಈಗ ಈ ಮಾರುತಿಯ ಗೆಳೆತನನ ಸ್ವೀಕರಿಸ್ತೀರಾ? ನೋಡಿದ್ರ ಅಮ್ಮ, ಮಂಗ್ಳು ನಾವು ಇಟ್ಟಿದ ಹೆಸರನ್ನ ಮತ್ತೆ ಗೆಳೆತನನ ಎರಡನ್ನೂ ಸ್ವೀಕಾರ ಮಾಡಿದರೆ. ನಮ್ಮ ಪರಮಶತ್ರುವೇ, ಈ ದಿನ ವಾಲಿಯ ಕೆಟ್ಟ ದೃಷ್ಟಿಗೆ ಹೇಗೆ ಬಲಿಯಾಗುತ್ತೀಯ ನೋಡು. ಸೊಗಸಾಗಿದೆ ಮಾರುತಿ. ನೀವು ನಿಮ್ಮ ಮಿತ್ರರಿಗೆ ಶೃಂಗಾರದಲ್ಲಿ ಏನೂ ಕಡಿಮೆ ಮಾಡಿಲ್ಲ. ಒಂದು ಕಡಿಮೆ ಆಗಿದೆ ಅಮ್ಮ. ಹೌದಾ? ಮಂಗ್ಳೂನ ಹಣೆ ಮೇಲೆ ತಿಲಕ ಇಲ್ದೆ ಚೆನ್ನಾಗೆ ಕಾಣ್ತಿಲ್ಲ. ನಾವೀಗ್ಲೇ ಬಂದ್ವಿ.